ಈ ಮಾನವ ಶರೀರಕ್ಕೆ ಸಮಸ್ತ ಬ್ರಹ್ಮಾಂಡವೂ ಕೂಡ ಬೆಲೆ ಅಲ್ಲ, ಅಷ್ಟು ಬೆಲೆ ಉಳ್ಳದ್ದು. ಧರ್ಮ ಸಾಧನೆಗೆ ಮೊಟ್ಟ ಮೊದಲು ಯಾವ್ದು ಬೇಕು ಅಂದ್ರೆ ಶರೀರ ಅಂತ. ನೀವು ತಪಸ್ಸು ಮಾಡ್ಬೇಕು ಅಂದ್ರು, ಯಜ್ಞ ಮಾಡ್ಬೇಕು ಅಂದ್ರು, ಜಪ ಮಾಡ್ಬೇಕು ಅಂದ್ರು ಆರೋಗ್ಯ ಬೇಕು. ಅರ್ಥ, ಸುಖವಾಗಿರ್ಲಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅದಕ್ಕೆಲ್ಲ ಸೇರಿ ಅರ್ಥ ಅಂತ ಹೆಸರು. ನೀವು ದುಡಿಬೇಕು ಅಂದ್ರೆ ಆರೋಗ್ಯ ಇಲ್ಲದೆ ಏನ್ ದುಡಿತೀರಿ? ಕಾಮ, ಸುಖ ಅನುಭವಿಸ್ಬೇಕು ಅಂದ್ರೂ ಕೂಡ ಆರೋಗ್ಯ ಬೇಕು. 3 ಕಾರಣವಂತೆ ಮನುಷ್ಯ ಪತನಗೊಳ್ಳೋದಕ್ಕೆ. ಮಾಡ್ಬೇಕಾದನ್ನ ಮಾಡದೇ ಇರೋದು, ಮಾಡಬಾರದೇ ಇರುವುದನ್ನು ಮಾಡುವಂತದ್ದು. 3ನೇದು ಇಂದ್ರಿಯಗಳ ಮೇಲೆ ಹತೋಟಿಯನ್ನ ಕಳ್ಕೊಳ್ಳುವಂತದ್ದು. ಚರಕರು ಹೇಳಿದ್ದು ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಕಾಲಭೋಜಿ ಜಿತೇಂದ್ರಿಯ. ವೈಷಮ್ಯ ಇರಬಾರ್ದು, ವೈಷಮ್ಯವೇ ರೋಗ. ನಮ್ಮೊಳಗಿನ ಧಾತುಗಳು ವಿಷಮವಾದಾಗ ರೋಗ ನಮಗೆ ಬರುವಂತದ್ದು, ಸಮವಾದಾಗ ಆರೋಗ್ಯ ಸಿದ್ಧಿಸುವಂತದ್ದು. ಎಲ್ಲ ವಿಷಯದಲ್ಲೂ ಕೂಡ ಸಮತ್ವ ಬೇಕು. ಅಂಥವನು ಸತ್ಯಪರಹ, ಸತ್ಯವೇ ದೊಡ್ಡದು ಎನ್ನುವಂತೆ ಬದುಕುವಂಥವನು. ಕ್ಷಮಾವಾನ್, ಸಹನಶೀಲ, ಅಪ್ತೋಪಸೇವಿ. ಇಷ್ಟೆಲ್ಲ ಆಗಿ ಕೊನೆಯಲ್ಲಿ ಹೇಳಿದ್ದೇನೆಂದ್ರೆ, ಯಾರು ಬಲ್ಲವರೋ, ಜ್ಞಾನಿಗಳೋ, ವೃದ್ಧರೋ, ಜ್ಞಾನವೃದ್ಧರು, ಅಂಥವ್ರನ್ನ ಸೇವಿಸುವಂಥವನು. ಬಲ್ಲವರ ಸಂಸರ್ಗ, ಬಲ್ಲವರ ಆಶೀರ್ವಾದ, ಪ್ರೀತಿ, ಸಲಹೆ ಯಾರಿಗೆ ಲಭ್ಯ ಇದೆ ಅಂಥವನು. ಇದೊಂದು ಬೇಕೇ ಬೇಕು. ಪುಸ್ತಕ ಇದೆ ನೋಡ್ಕೊಳ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಪುಸ್ತಕದಲ್ಲಿ ನಮಗೆ ತಪ್ಪು ತಿಳುವಳಿಕೆ ಬರ್ಬೋದು, ತಪ್ಪು ದಾರಿಯಲ್ಲಿ ಹೋಗೋತರ ಆಗ್ಬೋದು. ಯಾಕೆಂದ್ರೆ ಅಲ್ಲಿ ಇರೋದೆಲ್ಲ ನಮಗಲ್ಲ, ಪುಸ್ತಕದಲ್ಲಿ ಇರೋದೆಲ್ಲ ನಮ್ಗೆ ಯಾವ್ದೊಂದು ತಿಳಿದಾರರು ಒಬ್ರು ಬೇಕಲ್ಲ ನಮ್ಗೆ. ಆಪ್ತೋಪಸೇವಿ, ಅಷ್ಟಾಂಗ ಹೃದಯದ ರೋಗಾನುತ್ಪಾದನೀಯ ಅಧ್ಯಾಯ ಅಂತ ಒಂದು ಅದರ ಹೆಸರು. ರೋಗ ಅನುತ್ಪಾದನೀಯ, ರೋಗ ಬರದೇ ಇರೋದಾಗೆ ಅಂತ ಒಂದು ಅಧ್ಯಾಯ ಇದೆ. ಅಲ್ಲಿ ಬರುವಂತ ಮಾತಿದು. ಯಾಕೆ ಈ ಮಾತುಗಳು ಅಂತಂದ್ರೆ, ಈಗ ರೋಗ ಅಂದ್ರೆ ಏನು? ಶರೀರ ಕೆಡುವಂಥದ್ದು. ಆರೋಗ್ಯ ಅಂದ್ರೆ ಏನು? ಶರೀರ ಚೆನ್ನಾಗಿರುವಂಥದ್ದು. ಶರೀರ ಕೆಡಬಾರದು, ಚೆನ್ನಾಗಿರ್ಬೇಕು. ಶರೀರ ಯಾಕೆ ಕೆಡಬಾರ್ದು ಅಂತ ಯಾರು ಕೇಳೋದಿಲ್ಲ. ಹಾಗಂತ ಗೊತ್ತಿದೆ ಅಂತಲ್ಲ ಯಾಕೆ ಕೆಡಬಾರ್ದು ಅಂತ. ಹೆಚ್ಚಿನವರಿಗೂ ಕೂಡ ಯಾಕೆ ಕೆಡಬಾರ್ದು ಅಂತ ಗೊತ್ತಿಲ್ಲ. ಶರೀರ ಇಷ್ಟೇ ಗೊತ್ತು, ಕೆಟ್ಟರೆ ಕಿರಿಕಿರಿ ಆಗತ್ತೆ ಅಷ್ಟೇ ಗೊತ್ತು. ಯಾಕೆ ಕೆಡಬಾರ್ದು ಅಂದ್ರೆ, ಅದು ತುಂಬಾ ಅಮೂಲ್ಯವಾದುದು, ತುಂಬಾ ಬೆಲೆ ಬಾಳುವಂಥದ್ದು, ಬೆಲೆ ಕಟ್ಟಲಾರದುದು ಅಂತ ಅನ್ಬೋದು. ಇದಕ್ಕೆ ಇಡೀ ಬ್ರಹ್ಮಾಂಡವೂ ಕೂಡ ಬೆಲೆ ಇಲ್ಲ. ಈ ಮಾನವ ಶರೀರಕ್ಕೆ ಸಮಸ್ತ ಬ್ರಹ್ಮಾಂಡವೂ ಕೂಡ ಬೆಲೆ ಅಲ್ಲ, ಅಷ್ಟು ಬೆಲೆ ಉಳ್ಳದ್ದು. ಹಾಗಾಗಿ ಅದನ್ನು ಕೆಡ್ಸ್ಕೋಬೇಡ. ಅಷ್ಟೇನಾ ಅಂದ್ರೆ ಚರಕರು ಹೇಳ್ತಾರೆ, ಅಷ್ಟೇ ಅಲ್ಲ, ನೀ ಏನೇ ಸಾಧನೆ ಮಾಡಬೇಕು ಅಂದ್ರೂ ನಿಂಗೆ ಆರೋಗ್ಯ ಬೇಕು. ಧರ್ಮ ಸಾಧನೆ ಮಾಡ್ತೀಯೋ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಕಾಳಿದಾಸ ಹೇಳಿದ್ದು. ಧರ್ಮ ಸಾಧನೆಗೆ ಮೊಟ್ಟ ಮೊದಲು ಯಾವ್ದು ಬೇಕು ಅಂದ್ರೆ ಶರೀರ ಅಂತ. ಅದನ್ನೇ ಹಾಳು ಮಾಡ್ಕೊಂಡು ಏನ್ ಸಾಧನೆ ಮಾಡ್ತೀಯ ನೀನ್? ಕೆಲವರು ಸಾಧನೆ ಮಾಡ್ತೇನೆ ಅಥವಾ ಇನ್ನೊಂದು ಮಾಡ್ತೇನೆ ಅಂತ ಶರೀರವನ್ನೇ ಹಾಳು ಮಾಡ್ಕೊಳ್ತಾರೆ. ತಿಳುವಳಿಕೆ ಇಲ್ಲದೆ ಮಾಡೋದ್ರ ಮೂಲಕವಾಗಿ ದೇಹವನ್ನೇ ಹಾಳು ಮಾಡ್ಕೊಳ್ತಾರೆ. ಹಾಗೆಲ್ಲ ಮಾಡ್ಕೋಬಾರದು ಅಂತ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ, ಕಾಳಿದಾಸನ ಕುಮಾರ ಸಂಭವ ಕಾವ್ಯ ಇದು. ಶಿವನ ಮಾತು, ಶಿವ ಹೇಳುವಂಥದ್ದು, ಪಾರ್ವತಿಗೆ ಶಿವ ಹೇಳುವಂಥದ್ದು, ಮಾರುವೇಷದ ಶಿವ ಹೇಳುವಂಥದ್ದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮ ಸಾಧನೆ ಮಾಡಬೇಕು, ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ಕೂತ್ಕೋಬೇಕು. ಧರ್ಮ ಸಾಧನೆ ಮಾಡಬೇಕು ಅಂದ್ರೆ, ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂದ್ರೆ ಕೂತ್ಕೊಳ್ಳೋಕೆ ಆಗ್ಬೇಕಲ್ಲ. ಬೆನ್ನು ನೋವು, ಸೊಂಟ ನೋವು ಅಂದ್ರೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರೆ, ಮೈಯೆಲ್ಲ ತುರ್ಕಿ ಅಂದ್ರೆ ಕಷ್ಟ ಆಗತ್ತೆ ನೋಡಿ. ಹೊಟ್ಟೆ ತೊಳಸಿ ಬರ್ತಾ ಇದೆ ಅಂದ್ರೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಕೂತ್ಕೊಂಡ್ರು ಕೂತ್ಕೊಂಡಾಗಿರೋದಿಲ್ಲ ಅಂತ. ಹಾಗಾಗಿ ನೀವು ತಪಸ್ಸು ಮಾಡಬೇಕು ಅಂದ್ರು, ಯಜ್ಞ ಮಾಡಬೇಕು ಅಂದ್ರು, ಜಪ ಮಾಡಬೇಕು ಅಂದ್ರು ಆರೋಗ್ಯ ಬೇಕು. ಅರ್ಥ, ಹಣ ಸಂಪಾದನೆ ಮಾಡಬೇಕು. ಹಣ ಮಾತ್ರ ಅಲ್ಲ, ಸಾಮಗ್ರಿಗಳು, ಸುಖವಾಗಿರ್ಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದಕ್ಕೆಲ್ಲ ಸೇರಿ ಅರ್ಥ ಅಂತ ಹೆಸರು. ಅರ್ಥ ಅಂದ್ರೆ ಬೇರೆ ಏನಲ್ಲ, ಎಲ್ಲವೂ ಕೂಡ, ಯಾವುದೆಲ್ಲ ಸುಖ ಸಾಧನವೋ ಅದೆಲ್ಲವೂ ಕೂಡ ಅಂತ. ಆರೋಗ್ಯ ಬೇಕು. ನೀವು ದುಡಿಬೇಕು ಅಂದ್ರೆ ಆರೋಗ್ಯ ಇಲ್ಲದೆ ಏನು ದುಡಿತೀರಿ? ಕಾಮ, ಸುಖ ಅನುಭವಿಸ್ಬೇಕು ಅಂದ್ರೂ ಕೂಡ ಆರೋಗ್ಯ ಬೇಕು ಅಲ್ವಾ? ಹೊಟ್ಟೆ ಹಾಳಾಗಿದೆ ಅಂದ್ರೆ ಚಕ್ಲಿ ತಿನ್ನೋದು ಹೇಗೆ ಅಂತ ಮತ್ತು ಹಾಳಾಗುತ್ತೆ ಅದು. ಏನೇ ಸುಖ ಪಡ್ಬೇಕು ಅಂದ್ರೂ ಕೂಡ ಆರೋಗ್ಯ ಇದ್ರೆ ಸುಖ ಪಡ್ಬೋದು. ಯಾಕೆಂದ್ರೆ ಆರೋಗ್ಯ ಅನಾರೋಗ್ಯದ ಪಕ್ಕದಲ್ಲಿ ದುಃಖ ಇದೆ. ಅನಾರೋಗ್ಯ ದುಃಖ ಎರಡು ಒಂದು ನಾಣ್ಯದ ಎರಡು ಮುಖಗಳು. ನಿಮ್ಗೆ ದುಃಖ ಕೊಡದೇ ಇದ್ರೆ ಅನಾರೋಗ್ಯವೇ ಅಲ್ಲ ಅದು. ರೋಗ ದುಃಖ ಎರಡು ಕೂಡ ಒಂದೇ. ಅದು ಈ ರೂಪ ಆ ರೂಪ ಅಂತ ಮಾತ್ರ ಅದು ಅಂತ. ಹಾಗಾಗಿ ಅದು ಬಂತು ಅಂದ್ರೆ ಅದು ದುಃಖ ಕೊಡ್ತಾ ಇರ್ಲೇಬೇಕಲ್ಲ, ನಿಮ್ ಜೊತೆಲಿ ಇರ್ಲೇಬೇಕಲ್ಲ ಅದು ಅಂತ. ಸುಖವಾಗಿರೋಕೆ ಹೇಗೆ ಸಾಧ್ಯ? ಹಾಗಾಗಿ ಧರ್ಮವೋ ಅರ್ಥವೋ ಕಾಮವೋ, ನೀವು ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅಂದ್ರೆ ಆರೋಗ್ಯ ಬೇಕು, ಶರೀರ ಬೇಕು. ಅದೇ ಧರ್ಮ ಅಂದ್ರೆ.
ಅಥವಾ ಒಂದಷ್ಟು ಸಂಪಾದನೆ ಮಾಡಬೇಕು, ನೆಮ್ಮದಿಯಾಗಿ ಸಂತೋಷವಾಗಿ ಬೇಕಾಗ್ತಕ್ಕಂಥ ಸಂಗತಿಗಳನ್ನ ಅಂದರೆ ಆರೋಗ್ಯ ಬೇಕು. ಸುಖ ಪಡಬೇಕು ಅಂದರೆ ಆರೋಗ್ಯ ಬೇಕು. ರೋಗ ತಸ್ಯ ಅಪಹರ್ತಾರಹ, ಆರೋಗ್ಯವನ್ನ ಈ ರೋಗಗಳು ಅಪಹರಣ ಮಾಡಿಬಿಡ್ತವೆ. ಶ್ರೇಯಸ್ಸು ಜೀವಿತಸ್ಯ ಚ, ಶ್ರೇಯಸ್ಸನ್ನು ಅಪಹರಣ ಮಾಡ್ತವೆ ಆರೋಗ್ಯಗಳು. ಏನೋ ಒಂದು ಒಳ್ಳೇದಾಗ್ತಿತ್ತು, ಕಾಯಿಲೆ ಬಂದಿದ್ದರಿಂದ ಆಗಲಿಲ್ಲ ಅದು. ಜೀವಿತಸ್ಯ ಚ ಅಂತ ಕೊಟ್ಟ ಕೊನೆಯದಾಗಿ ಬದುಕನ್ನು ಕೂಡ ಮುಗಿಸ್ಬಿಡ್ತವೆ ರೋಗಗಳು. ಹಾಗೆ ಇದನ್ನ ಬೆಳೆಯೋಕೆ ಬಿಟ್ರೆ ಧ್ವಂಸ ಮಾಡಿಬಿಡ್ತವೆ ನಮ್ಮನ್ನೇ ಅಂತ. ಹಾಗಾಗಿ ಚರಕರು ಹೇಳಿದ್ದು ಹಿತಾಶಿ ಸ್ಯಾತ್ ಮಿತಾಶಿ ಸ್ಯಾತ್ ಕಾಲಭೋಜಿ ಜಿತೇಂದ್ರಿಯ. ಹಿತಾಶಿ ಸ್ಯಾತ್, ಹಿತವನ್ನು ಉಣ್ಣುವವನಾಗು. ಮಿತಾಶಿ ಸ್ಯಾತ್, ಮಿತವಾಗಿ ಉಣ್ಣುವವನಾಗು. ಕಾಲಭೋಜಿ, ಯಾರು ಕಾಲಭೋಜಿ ಆಗ್ತಾನೋ ಅವನು ಕಾಲಭೋಜಿ ಆಗ್ತಾನೆ. ಅಂದ್ರೆ ಹೇಗಿದೆ? ಯಾರು ಕಾಲಭೋಜಿ ಆಗ್ತಾನೋ ಅವನು ಕಾಲಭೋಜಿ ಆಗ್ತಾನೆ ಅಂದ್ರೆ ಹೇಗೆ? ಕಾಲಭೋಜಿ ಅಂದ್ರೆ ಕಾಲಕ್ಕೆ ಸರಿಯಾಗಿ ಊಟ ಮಾಡ್ತಕ್ಕಂಥವನು. ಅವನು ಕಾಲಭೋಜಿ ಅಂದ್ರೆ ಕಾಲವನ್ನೇ ಗೆಲ್ತಾನ, ಅವನು ಕಾಲವನ್ನೇ ತಿಂದ್ಬಿಡ್ತಾನ ಅವನು. ಜಿತೇಂದ್ರಿಯ, ಇಂದ್ರಿಯಗಳು ಹತೋಟಿಲಿರಬೇಕು. 3 ಕಾರಣವಂತೆ ಮನುಷ್ಯ ಪತನಗೊಳ್ಳೋದಕ್ಕೆ. ಏನಪ್ಪಾ ಅಂದ್ರೆ ವಿಹಿತಸ್ಯ ಅನನುಷ್ಠಾನಾತ್, ಮಾಡಬೇಕಾದನ್ನ ಮಾಡದೇ ಇರೋದು. ವಿಹಿತಸ್ಯ ಅನನುಷ್ಠಾನಾತ್, ನಿಷಿದ್ಧಸ್ಯ ಚ ಸೇವನಾತ್, ಮಾಡಬಾರದೇ ಇರುವುದನ್ನು ಮಾಡುವಂಥದ್ದು. ಮಾಡಬೇಕಾದದನ್ನು ಮಾಡದೇ ಇರುವಂಥದ್ದು, ಮಾಡಬಾರದುದನ್ನು ಮಾಡುವಂಥದ್ದು. 3ನೇದು ಅನಿಗ್ರಹ ಚ ಇಂದ್ರಿಯಾಣ, ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಕಳ್ಕೊಡುವಂಥದ್ದು. ನಮ್ಮ ಕಣ್ಣು ನಾವು ಹೇಳಿದ್ದನ್ನು ಕೇಳೋದಿಲ್ಲ, ನಮ್ಮ ನಾಲಿಗೆ ನಾವು ಹೇಳಿದ್ದನ್ನು ಕೇಳೋದಿಲ್ಲ, ನಮ್ಮ ಚರ್ಮ ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂದರೆ ನಾಶ ಆಗ್ತೀಯ ಅಂತ ಅರ್ಥ. ಬೀಳ್ತೀಯ ನೀನು. ಅನಿಗ್ರಹಾಚೇಂದ್ರಿಯಾಣ ನರಹ ಪತನ ಮೃಚ್ಛತಿ, ಪತನವನ್ನು ಹೊಂತಾನೆ. ವಿಹಿತಸ್ಯ ಅನನುಷ್ಠಾನಾತ್ ನಿಷಿದ್ಧಸ್ಯ ಚ ಸೇವನಾತ್. 3ನೇದು ಅನಿಗ್ರಹಾಚ ಇಂದ್ರಿಯಾಣ ನರಃ ಪತನ ಮೃಚ್ಛತಿ. ಹಾಗಾಗಿ ಈ 3 ಕೂಡ ಬೇಕು, ಹಾಗಿದ್ರೆ ಶರೀರ ಒಡೆಯುತ್ತೆ ಅಂತ.